ಪ್ರಕ್ರಿಯೆಯನ್ನು ತಾಲೂಕು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ನೆರವೇರಿಸಿ ನೂತನ ಅಧ್ಯಕ್ಷರಾಗಿ ರವೀಂದ್ರ ಅವಿರೋಧವಾಗಿ ಆಯ್ಕೆ ಆಗಿರುವುದಾಗಿ ತಿಳಿಸಿದರು. ಅಬ್ಬನ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ರವೀಂದ್ರ ಮಾತನಾಡಿ, ಅಬ್ಬನ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ನನ್ನನ್ನು ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ನನ್ನನ್ನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಮಾಡಿದ ಎಲ್ಲ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇಂದು ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮುಖಂಡರು ಹಾಗೂ ಹಿರಿಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ, ಪಂಚಾಯಿತಿ ಈ ಹಿಂದೆ ಇದ್ದ ಅಧ್ಯಕ್ಷರಿಗೆ ಹೇಗೆ ಸಹಕಾರ ನೀಡಿದ್ದಾರೋ ನನಗೂ ಕೂಡ ನಿಮ್ಮೆಲ್ಲರ ಸಹಕಾರ ನೀಡಿ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಿ ಪಂಚಾಯಿತಿ ವ್ಯಾಪ್ತಿಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಪಕ್ಷಭೇದ ಮಾಡದೆ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಅಬ್ಬನ ಪಂಚಾಯಿತಿ ಸದಸ್ಯರಾದ ಅಣ್ಣಪ್ಪ ಪೂಜಾರಿ ಮಾತನಾಡಿ, ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಜಾತಿ ಭೇದ ಜಗಳ ತಾರತಮ್ಯವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಲ್ಲಿದ್ದೇವೆ. ಮುಂದೆಯೂ ಕೂಡ ಇರುವ ಕಾಲಾವಧಿಯಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳ ಕಡೆಗೆ ಶ್ರಮ ವಹಿಸಿ ಎಲ್ಲ ಸದಸ್ಯರ ಸಹಕಾರ ಪಡೆದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಡೆ ಗಮನ ಹರಿಸುತ್ತೇವೆ ಎಂದರು. ಪಕ್ಷ ಪಾರ್ಟಿ ಅನ್ನೋದೇ ನಾವು ಎಲ್ಲರನ್ನೂ ಅಧ್ಯಕ್ಷರು ಮಾಡಿದ್ದೀವಿ, ಉಪಾಧ್ಯಕ್ಷರು ಕೂಡ ಮಾಡಿದ್ದೀವಿ, ಎಲ್ಲರಿಗೊಂದು ಅಧಿಕಾರ ಸಿಕ್ಕಾಗಿ ಮಾಡಿದ್ದೀವಿ. ಕೆಲಸ ಕಾರ್ಯಗಳು ಅಷ್ಟೇ, ಪ್ರತಿಯೊಂದು ಕೆಲಸ ಯಾವ ಕೆಲಸ ಬಂದರೂ ಎಲ್ಲ ನಾವು 8 ಸದಸ್ಯರುಗಳೇ ಸಮಾನವಾಗಿ ಹಂಚ್ಕೊಂಡು 8 ಹಳ್ಳಿಗೂ ಸಮಾನವಾಗಿ ಕೆಲಸನೂ ಮಾಡಿದ್ದೀವಿ. ಯಾವುದೇ ಕೆಲಸಗಳು ಬಂದರೆ ಯಾವುದೇ ಭೇದ ಇಲ್ಲದೆ ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ ನಮಗಿನ್ನೂ 6-7 ತಿಂಗಳ ಅವಕಾಶ ಇದೆ. ಇನ್ನು 6-7 ತಿಂಗಳ ಅವಕಾಶದಲ್ಲಿ ಹೊಸ ಅಧ್ಯಕ್ಷರಿದ್ದಾರೆ. ಆ ಅಧ್ಯಕ್ಷ ನೇತೃತ್ವದಲ್ಲಿ ಇನ್ನೂ ತುಂಬ ಕೆಲಸಗಳನ್ನು ಮಾಡ್ಕೊಂಡು ಹೋಗೋಣ ಅಂತ ಆಸೆ ಪಡ್ಕೊಂಡಿದ್ದೀವಿ. ಹಾಗೆ ಶಾಸಕರು ಬರಬೇಕಾಯ್ತು, ಶಾಸಕರು ಬಂದಿಲ್ಲ. ನಮ್ಮ ಕಟ್ಟಗದ್ದ ನಾಗರೇಣವರು ಇದ್ದಾರೆ, ಅವ್ರಿಗೆ ಶಾಸಕರಿಂದ ಹೆಚ್ಚಾಗಿ ಓಡಾಡಿ ಕಾರ್ಯಕ್ರಮವನ್ನು ನಡೆಸ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕೃಷ್ಣಣ್ಣವರಿದ್ದಾರೆ, ತಾಲೂಕು ಜನರಲ್ ಸೆಕ್ರೆಟರಿ ಇದ್ದಾರೆ. ಇವರೆಲ್ಲರೂ ಕೂಡ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಲಿ. HM ರವೀಂದ್ರ ಅಂತೇಳಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ರವೀಂದ್ರ ಅವರು ವೃತ್ತಿಯಲ್ಲಿ ಬಾರ್ಬೆಂಡಿಂಗ್ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಅಬ್ಬನ ಗ್ರಾಮ ಪಂಚಾಯಿತಿ 8 ಹಳ್ಳಿಗೆ ಇವತ್ತು ನಮ್ಮ ಪಂಚಾಯಿತಿಯ ಅಧ್ಯಕ್ಷನಾಗಿ ನಮ್ಮ ಸರ್ವ ಸದಸ್ಯರು ಒಮ್ಮತದಿಂದ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರಲ್ಲಿ ಎಂಥ ಇದು ಅಂದರೆ ಅವರು ಪಕ್ಷಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ನಿಷ್ಠೆ ಆಗಿದ್ದು ಅವ್ರಿಗೆ ಒಂದು ಸಾಮಾನ್ಯ ಕ್ಷೇತ್ರದಲ್ಲಿ ಇವತ್ತು ಅವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಅವರು ನಮ್ಮ ಒಡನಾಟಿ ಆದ್ದರಿಂದ ಅವ್ರಿಗೆ ನಮ್ಮ ಶಾಸಕರು ಅವರ ಆತ್ಮೀಯರಿಂದ ನಮ್ಮ ಗ್ರಾಮದ 8 ಹಳ್ಳಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು HM ರವೀಂದ್ರ ಅವರು ವಹಿಸ್ತಾರೆ ಅಂತ ನನ್ನ ಅನಿಸಿಕೆಯಿಂದ ಒಂದೆರಡು ಮಾತಾಡ್ತೀನಿ. ಸಹಕಾರ ನೀಡಿದಂಥ ನಮ್ಮ ಸರ್ವ ಸದಸ್ಯರಿಗೂ ಋಣಿಯಾಗಿರ್ತೀನಿ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ ಜೊತೆ ಎಲ್ಲರೂ ಕೈ ಜೋಡಿಸ್ತಾರೆ. ಮತ್ತು ನಮ್ಮ MLA ಶಾಸಕರು ಮಂಜಣ್ಣನವರು ಅವರ ಒಂದು ಉಪಸ್ಥಿತಿ ಬರಬೇಕಿತ್ತು, ಬಂದಿಲ್ಲ, ಬರ್ತಾರೆ. ಅವರ ಒಂದು ಸಹಕಾರ ತಂದು ನಮ್ಮ PD ಅವರು, ನಮ್ಮ ಪಂಚಾಯತಿ ಸ್ಟಾಫು ಎಲ್ಲರಿಂದ ಒಂದು ಒಳ್ಳೆಯ ನಿರೀಕ್ಷೆ ಮಟ್ಟದಲ್ಲಿ ಒಂದು ಕೆಲಸ ಮಾಡೋಕ್ಕೆ ಎಲ್ಲರೂ ನಮಗೆ ಒಮ್ಮತದಿಂದ ಕೈ ಜೋಡಿಸಿರೋಕ್ಕೆ ನಾನು ಧನ್ಯವಾದಗಳು. ಪ್ರದೀಪ್, TV 46 ಮಲೆನಾಡು ನ್ಯೂಸ್, ಆಲೂರು.